देखो दीवानो तुम एक काम न करो, देखो दीवानो तुम एक काम न करो, राम का नाम बदनाम न करो. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಏನು ಕೇಂದ್ರ ಸರ್ಕಾರ ಇಬಿಜಿ ರಾಮ್ಜಿ ಹೊಸ ಕಾಯ್ದೆಯನ್ನು ತಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದುಹಾಕಿರೋದು, ಅದರ ಸಲುವಾಗಿ ಒಂದು ಈ ಸದನದ ಒಂದು ಒಮ್ಮತದ ನಿರ್ಣಯವನ್ನು ಮಾಡಬೇಕಂತ ಹೇಳಿ ಏನು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ, ಅದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಅಧ್ಯಕ್ಷರೇ, ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತ್ರಿ ಯೋಜನೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ಈ ದೇಶ ಕಂಡಂತ ಅತ್ಯಂತ ಈ ಜಗತ್ತು ಕಂಡಂತ ಅರ್ಥಶಾಸ್ತ್ರಜ್ಞ. ನಮ್ಮ ದೇಶದಲ್ಲಿ ಸುಮಾರು 70% ಗ್ರಾಮೀಣ ಭಾಗ ಇದೆ. ಗ್ರಾಮೀಣ ಭಾಗದ ರೈತರು, ಗ್ರಾಮೀಣ ಭಾಗದ ಕೃಷಿ ಕಾರ್ಮಿಕರಿಗೆ ಹೆಚ್ಚು ಕೂಲಿ ಸಿಗ್ತಾ ಇಲ್ಲ. ಅವ್ರಿಗೆ ಉದ್ಯೋಗಾವಕಾಶಗಳನ್ನ ಒದಗಿಸಿಕೊಡ್ಬೇಕು, ಗ್ರಾಮದಲ್ಲಿ ಸಣ್ಣ ಪುಟ್ಟ ಅಭಿವೃದ್ಧಿ ಕೆಲಸಗಳು ಆಗಬೇಕಂತ ಹೇಳಿ ಒಂದು ಹೊಸ ಯೋಜನೆಯನ್ನ ತಂದು, ಇದು ಬಹಳಷ್ಟು ಒಳ್ಳೆಯ ಯೋಜನೆ. ಇದು ನಾವು ಮಾತ್ರ ಹೇಳಿದ್ದಲ್ಲ, ಹಿಂದಿನ ಬಿಜೆಪಿ ಸರ್ಕಾರಗಳು ಕೂಡ ಮುಖ್ಯಮಂತ್ರಿಗಳಾದಂಥವರು ಸಪೋರ್ಟ್ ಮಾಡಿದ್ದಾರೆ. ಹಿಂದೆ ಇದೇ ರಾಜ್ಯ ಸರ್ಕಾರ ಯಡಿಯೂರಪ್ಪನವರಿದ್ದಾಗ, ಬೊಮ್ಮಾಯಿಯವರಿದ್ದಾಗ ಅದ್ರ ಬಗ್ಗೆ ಹೊಗಳಿ ಇವತ್ತು ಮಾತನ್ನು ಬದಲಾಯಿಸಿದವರು ಸರಿಯಲ್ಲ. ಅದೇನೇ ಇರಲಿ, ಒಟ್ಟಾರೆ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದಿರುವುದನ್ನು ನಾವು ಖಂಡಿತವಾಗಿ ಖಂಡಿಸ್ತೇವೆ ಮತ್ತು ಇದನ್ನು ಮುಂದುವರಿಸಬೇಕು ಅನ್ನೋಂಥ ಮುಖ್ಯಮಂತ್ರಿಗಳ ಮತ್ತು ಸರ್ಕಾರದ ನಿರ್ಣಯವನ್ನು ನಾನು ಖಂಡಿತವಾಗಿ ಬೆಂಬಲಿಸ್ತೇನೆ. ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿರೋದು ಇದು ರಾಷ್ಟ್ರಕ್ಕೆ ಮಾಡಿದಂಥ ಒಂದು ಅಪಚಾರ. ಇದು ಅಪಚಾರ. ಇದು ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗಿಬಾರ್ದಾಗಿತ್ತು. ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಹೆಸರುಗಳನ್ನು ಬದಲಾವಣೆ ಮಾಡುವಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿದ್ದೇನೆ. ಅದಕ್ಕೆ ಮುಂದೆ ನಾನು ಉದಾಹರಣೆಗಳನ್ನು ಕೊಡ್ತೇನೆ. ಅದಕ್ಕೆ ಏನಿವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ತೆಗೆದಿದ್ರೆ ಈ ದೇಶಕ್ಕೆ ಮಾಡಿದ ಅಪಚಾರ ಅಂತ ಹೇಳಿ ನಾನು ಖಂಡಿಸ್ತೇನೆ. ಅದರ ಬದಲಾಗಿ ಒಂದು ಹೊಸ ಹೆಸರಿಟ್ಟಿದ್ದಾರೆ, ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಅಭಿಜಿಕ ಮಿಷನ್ ಗ್ರಾಮೀಣ. ಅಧ್ಯಕ್ಷ, ನಾಲ್ಕು ಲ್ಯಾಂಗ್ವೇಜ್ ಇದೆ. ಇದು 4 ಭಾಷೆಗಳು ಇದರಲ್ಲಿದ್ದಾವೆ ನೋಡಿ. ವಿಕಸಿತ ಭಾರತ ಸಂಸ್ಕೃತ, ಗ್ಯಾರಂಟಿ ಇಂಗ್ಲಿಷ್, ರೋಜ್ಗಾರ್ ಉರ್ದು, ಅಭಿಜಿಕ ಸಂಸ್ಕೃತ, ಮಿಷನ್ ಇಂಗ್ಲಿಷ್, ಗ್ರಾಮೀಣ ಹಿಂದಿ. 4 ಭಾಷೆಗಳನ್ನ ಸೇರಿಸಿ ಇದನ್ನು ಯಾರೂ ಸರಿಯಾಗಿ ಉಚ್ಚಾರ ಮಾಡದಿರುವ ಹಾಗೆ ಯಾರು ಈ ಹೆಸರು ಕೊಟ್ಟಿದ್ದಾರೆ ಗೊತ್ತಲ್ಲ. ಎದಕ್ಕೆ ಮಾಡಿದ್ದಾರೆ? ರಾಮನ ಹೆಸರು ಅದರಲ್ಲಿ ಬರಬೇಕು. ರಾಮನ ಹೆಸರು ಅದರಲ್ಲಿ ಬರಬೇಕಂದ್ರೆ ಅದರ ಧಾರ್ಮಿಕವಾಗಿ ಜನ ಅದಕ್ಕೆ ಬೆಂಬಲ ಕೊಡ್ತಾರೆ, ಬಿಜೆಪಿಗೆ ಅದಕ್ಕೆ ಅನುಕೂಲ ಆಗ್ತದೆ ಅಂತ ದುರುದ್ದೇಶದಿಂದ ತಂದಂತ ಕಾಯ್ದೆ ಇದೆ. ಅದಕ್ಕೆ ನನಗೆ ಅನಿಸ್ತದೆ, ಇದಕ್ಕೆ ಇಷ್ಟೊಂದು ಹೆಸರು ಹೆಂಗಿತ್ತಪ್ಪ. ಅದಕ್ಕೆ ಮೊನ್ನೆ ಹೇಳಿದೆ ನಾನು CM ಅವ್ರು ಮಾತಾಡುವಾಗ, ಸರ್ ಆ ವ್ಯಕ್ತಿ ನಾವು PhD ಕೊಡಬೇಕು ಅಂತ ಹೇಳಿ. ಇಂಥ ಕೆಟ್ಟ ಶಬ್ದಗಳನ್ನ ವಾಕ್ಯಗಳನ್ನ ತಂದಿರೋದನ್ನ ನಾನು ಖಂಡಿಸ್ತೇನೆ. ಅಧ್ಯಕ್ಷರೇ, ಇವತ್ತು ಅಧ್ಯಕ್ಷರೇ, ಈ ಬಿಜೆಪಿಯವರು ಯಾಕೆ ಈ ತರ ಹೆಸರನ್ನ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ. ನನಗೆ ಯಾಕೆ ಬದಲಾವಣೆ ಮಾಡ್ತಾರೆ ಗೊತ್ತಿಲ್ಲ. ಇವ್ರು ಕೆಟ್ಟ ಬುದ್ಧಿ ಬಂದಿದೆ ಅಂತ ನನಗನ್ನಿಸ್ತದೆ. ಅದಕ್ಕೆ ಒಂದು ಅಧ್ಯಕ್ಷ ಒಂದು ಹಾಡು ಹೇಳ್ತೇನೆ, ನಿಮ್ಮ ಪರವಾನಿಗೆ ತೆಗೆದುಕೊಂಡು, ರಾಮನ್ನ ಹೆಂಗ್ ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳಿ. ಸ್ವಲ್ಪ ಕೇಳಿ, ಹಾಡು ಹೇಳ್ತಾರೆ, ಕೇಳಿ. ಸ್ವಲ್ಪ ಒಂದು ಹಾಡು ಹೇಳ್ತೇನೆ, ಕೇಳಿ. ಅಧ್ಯಕ್ಷರೇ, ನಾನು ಹಿಂದೆ ಸ್ಟೂಡೆಂಟ್ ಇದ್ದಾಗ ಒಂದು ಸಿನಿಮಾ ನೋಡಿದ್ದೆ, ಹರೇ ರಾಮ್ ಹರೇ ಕೃಷ್ಣ ಅಂತ ಹೇಳಿ. ಅದರಲ್ಲಿ ದೇವಾನಂದ್ ವಾಸ್ ಎ ಹೀರೋ. ಅಲ್ಲಿ ಏನು ಹೆಂಗ್ ಹಾಡು ಹೇಳ್ತಾರೆ ನೋಡ್ರಿ, ಇದು ಸಮಯೋಚಿತವಾಗಿದೆ. ಇದಕ್ಕೆ ಸಮಯೋಚಿತವಾಗಿ, ದೇಖೋ ದೀವಾನೋ ತುಮ್ ಏಕ್ ಕಾಮ್ ನ ಕರೋ, देखो दीवानो तुम एक काम न करो, राम का नाम बदनाम न करो, राम का नाम बदनाम न करो,
देखो ओ बीजेपी दीवाने दोस्तों, ये काम न करो, राम का नाम बदनाम करो. ಯಾಕಿದ್ರೆ ಹಾಡಿದೆ ಅಧ್ಯಕ್ಷರೇ ಅವ್ರಿಗೆ ಜೈ ಶ್ರೀರಾಮ್ ಅಂದಿದ್ದಕ್ಕೆ ಹಾಡು ಹೇಳ್ಬೇಕಾದ್ರು. ಜೈ ಶ್ರೀರಾಮ್ ಅಂತ ಹೇಳಿ ರಾಮನ ಹೆಸರನ್ನ ಬದನಾಮ್ ಮಾಡ್ತಾ ಇದ್ದಾರೆ ಇವರು. ರಾಮನ ಹೆಸರನ್ನ ದಯವಿಟ್ಟು ಬದನಾಮ್ ಮಾಡಬೇಡಿ ಅಧ್ಯಕ್ಷರೇ. ಈಗಾಗಲೇ ನಾನು ಹೇಳಿದಂತೆ ಇದು ಒಂದೇ ಹೆಸರನ್ನ ಚೇಂಜ್ ಮಾಡಲಿಲ್ಲ ಇವರು ಚೇಂಜ್ ಮಾಡಿದ್ದು ಯಾವ್ದು ಅಧ್ಯಕ್ಷರೇ ಅಂದ್ರೆ ಯೋಜನಾ ಆಯೋಗ. ಅಧ್ಯಕ್ಷರೇ, ಯೋಜನಾ ಆಯೋಗಕ್ಕೆ ನೀತಿ ಆಯೋಗ ಅಂತ ಇಟ್ರು. ರಾಜ್ಪಥ್, ಕರ್ತವ್ಯ ಪಥ್, ರಾಜ್ಭವನ್, ಲೋಕ್ ಭವನ್ ಇವೆಲ್ಲ ಸ್ವಾತಂತ್ರ್ಯ ನಂತರ ಹೊಸ ಸರ್ಕಾರ ಬಂದ ತಕ್ಷಣ ಕೊಟ್ಟಿರುವಂತಹ ಹೆಸರುಗಳಿವು, ಐತಿಹಾಸಿಕ ಹೆಸರುಗಳಿವು. ಇದನ್ನು ಬದಲಾವಣೆ ಮಾಡಿದ್ರೆ ಏನ್ ಪ್ರಯೋಜನ? ಬದಲಾವಣೆ ಮಾಡಿದ್ರೆ ಮತ್ತೆ ಅದರ ಜೊತೆಗೆ ಅಧ್ಯಕ್ಷರೇ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ್ಮೇಲೆ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನು ಯೋಜನೆಗಳನ್ನ ತಂದಿದ್ರು, ಆ ಯೋಜನೆಗಳಿಗೆ ಹೊಸ ರೂಪ ಕೊಟ್ಟು ಹೊಸ ಹಣ ಕೊಟ್ಟಿಲ್ಲ. ಇವರು ಬರೀ ಹೆಸರು ಚೇಂಜ್ ಮಾಡಿದ್ದಾರೆ. ನೋಡಿ ಅಧ್ಯಕ್ಷರು, ಎಷ್ಟು ಹೆಸರು ಚೇಂಜ್ ಮಾಡಿದ್ದಾರೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಫ್ LPG ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ಇವರು ಪಹಲ್ ಅಂತ ಮಾಡಿದ್ದಾರೆ. ನಿರ್ಮಲ ಭಾರತ್ ಅಭಿಯಾನ, ಸ್ವಚ್ಛ ಭಾರತ ಮಿಷನ್, ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್, ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಫಾಲೋಶಿಪ್ ಸ್ಕೀಮ್, ಪ್ರೈಮ್ ಮಿನಿಸ್ಟರ್ ಫಾಲೋಶಿಪ್ ಸ್ಕೀಮ್, ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಭಾರತ್ ನೆಟ್, ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಮೇಕ್ ಇನ್ ಇಂಡಿಯಾ, ಇಂದಿರಾ ಗಾಂಧಿ ಮಾತೃ ಸಹಯೋಗ್ ಯೋಜನಾ, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನಾ, ಸ್ವಾವಲಂಬ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸ್ಕಿಲ್ ಇಂಡಿಯಾ, ಫ್ರೀ LPG ಕನೆಕ್ಷನ್ ಟು BPL ಫ್ಯಾಮಿಲೀಸ್, ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ, ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ, ರಾಜೀವ್ ಆವಾಸ್ ಯೋಜನಾ, ಸರ್ದಾರ್ ಪಟೇಲ್ ನ್ಯಾಷನಲ್ ಮಿಷನ್ ಫಾರ್ ಅರ್ಬನ್ ಹೌಸಿಂಗ್, ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಪ್ರೋಗ್ರಾಮ್, ಬೇಟಿ ಬಚಾವೋ ಬೇಟಿ ಪಢಾವೋ, ನ್ಯಾಷನಲ್ ಪ್ರಾಜೆಕ್ಟ್ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಸಾಯಿಲ್ ಹೆಲ್ತ್ ಕಾರ್ಡ್, ಜನ್ ಔಷಧಿ ಸ್ಕೀಮ್, ಪ್ರಧಾನಮಂತ್ರಿ ಜನ್ ಔಷಧಿ ಯೋಜನಾ, ಜನ್ ಔಷಧಿ, ಪ್ರಧಾನಮಂತ್ರಿ ಭಾರತೀಯ ಜನ್ ಔಷಧಿ ಕಾರ್ಯಕ್ರಮ, ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ, ಪರಂಪರಾಗತ ಕೃಷಿ ಯೋಜನಾ, एक्सेलरेटेड इरिगेशन बेनिफिट प्रोग्राम, प्रधानमंत्री कृषि सिंचाई योजना, आम आदमी बीमा योजना, प्रधानमंत्री सुरक्षा बीमा योजना, नेशनल ई गवर्नमेंट प्लान, डिजिटल प्लान, नेशनल मल्टीटाइम डेवलपमेंट प्रोग्राम, सागरमाला, नेशनल रूरल लाइवलीहुड मिशन, दीन दयाल उपाध्याय ग्रामीण योजना, राजीव गांधी ग्रामीण विद्युतीकरण, दीन दयाल उपाध्याय ग्राम ज्योति योजना, जवाहरलाल नेहरू नेशनल अर्बन रिन्यूअल मिशन, अमृत, बेसिक सेविंग्स बैंक डिपॉजिट, जन धन योजना, डेवलपमेंट ऑफ हेरिटेज मिशन, फ्री डे, नीम कोटेड एरिया ग्रोथ क्लेम्स, न्यू डील फॉर रूरल डेवलपमेंट, ग्राम उदय से भारत उदय, यूनिवर्सल इम्यूनाइजेशन प्रोग्राम, मिशन इंद्रधनुष, कॉम्प्रिहेंसिव क्रॉप इंश्योरेंस स्कीम, प्रधानमंत्री फसल बीमा योजना, इंदिरा आवास योजना, प्रधानमंत्री ग्रामीण आवास योजना, सर्विस अंडर ICDS, नेशनल न्यूट्रिशन मिशन. ಅಧ್ಯಕ್ಷರೇ, ಪ್ರಧಾನಮಂತ್ರಿ ಮೋದಿ ಅವರಾದ ಮೇಲೆ ಒಂದೇ ಒಂದು ಹೊಸ ಕಾರ್ಯಕ್ರಮಗಳನ್ನು ತರಲಿಲ್ಲ. ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಏನು ಜನಪರವಾದಂತ ಕಾರ್ಯಕ್ರಮಗಳನ್ನ ತಂದಿದ್ರು ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ತಂದಿದ್ದಾರೆ. ಇಷ್ಟೆಲ್ಲ ಯೋಜನೆಗಳು ಹಿಂದಿದ್ದು ಅದನ್ನ ಎಲ್ಲ ಹೆಸರುಗಳನ್ನ ಚೇಂಜ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಅನಾನುಕೂಲ ಆಗುವುದಕ್ಕೆ ಕೆಲವು ಕಾನೂನುಗಳನ್ನು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸಲೇಬೇಕು. ಮತ್ತು ಅಧ್ಯಕ್ಷರೇ, ಇವತ್ತೇನು VBG ರಾಮ್ಜಿ ಕಾಯ್ದೆ ತಂದಿದ್ದಾರೆ, ಇದರಿಂದ ನಿಜವಾಗಿ ಕೂಡ ಭಾರತದ ದೇಶದ ಜನರಿಗೆ ಬಹಳಷ್ಟು ಅನಾನುಕೂಲ ಆಗ್ತದೆ. ಮೊದಲನೇದಾಗಿ ಬಡವರಿಗೆ, ಕೃಷಿ ಕಾರ್ಮಿಕರಿಗೆ ಆರ್ಥಿಕ ಶಕ್ತಿಯನ್ನು ಕೊಟ್ಟಿತ್ತು, ಆ ಆರ್ಥಿಕ ಶಕ್ತಿಯನ್ನ ಇವರು ಹಿಂತೆಗೆದುಕೊಳ್ತಾ ಇದ್ದಾರೆ. ಮತ್ತು ರಾಜ್ಯಕ್ಕೆ ಇದರಿಂದ ಆರ್ಥಿಕವಾಗಿ ಹೆಚ್ಚು ಬರ್ಡನ್ ಆಗ್ತದೆ, ಅದನ್ನು ಮಾಡಿದ್ದಾರೆ. ಮತ್ತು ಸ್ಪಷ್ಟವಾಗಿ ಸಂವಿಧಾನದ ಉಲ್ಲಂಘನೆ ಮಾಡಿದ್ದಾರೆ. ಸಂವಿಧಾನದ ಉಲ್ಲಂಘನೆ. ಅಧ್ಯಕ್ಷರೇ, ಯಾಕೆ ಸಂವಿಧಾನದ ಉಲ್ಲಂಘನೆ ಆಗಿದೆ ಅಂದ್ರೆ
ವಿಬಿಜಿ ರಾಮ್ಜಿಯಲ್ಲಿ ಕಾಮಗಾರಿಗಳ ಆಯ್ಕೆಯನ್ನ ಗ್ರಾಮ ಸಭೆಯಿಂದ ತೆಗೆದುಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರನೇ ತಾವೇ ಅದನ್ನ ಯೋಜನೆಯನ್ನ ಎಲ್ಲೆಲ್ಲಿ ಮಾಡಬೇಕಂತೇಳಿ ನಿರ್ಧಾರ ಮಾಡ್ತಾರೆ. ಇದು ಬಹಳ ದೊಡ್ಡ ತಪ್ಪು. ದಿಸ್ ಈಸ್ ಎ ಕ್ಲಿಯರ್ ಕಟ್ ವೈಲೇಷನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಫ್ ಆರ್ಟಿಕಲ್ 243A and 74 amendment of the Indian Constitution. 74 Indian Constitution amendment ಮಾಡಿ ಗ್ರಾಮಗಳಿಗೆ ಹೆಚ್ಚು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದೇ ಆರ್ಟಿಕಲ್ 243A ಹೇಳ್ತಾ ಇದೆ. ಆರ್ಟಿಕಲ್ 243 ಇಸ್ ಕ್ಲಿಯರ್ ಕಟ್ ವೈಲೇಷನ್ ಆಫ್ ದಿಸ್ ಪ್ರೋಗ್ರಾಮ್. ಮತ್ತು ಅದ್ರ ಜೊತೆಗೆ ಅಧ್ಯಕ್ಷರೇ ಇನ್ನೊಂದು ಪ್ರಮುಖವಾಗಿ 1983ರಲ್ಲಿ 1983ರಲ್ಲಿ ಸರ್ಕಾರಿಯ ಕಮಿಷನ್ ಒಂದು ರಿಪೋರ್ಟ್ ಕೊಡ್ತು. ಸರ್ಕಾರಿಯ ಕಮಿಷನ್ ಅಲ್ಲಿ ವೆರಿ ಕ್ಯಾಟಗಾರಿಕಲಿ ದೇ ಸೆಡ್ ಇಟ್ ಈಸ್ ಅಕ್ಸೆಪ್ಟೆಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಈಗಲೂ ಅದು ಜಾರಿಯಲ್ಲಿದೆ. ಆರ್ಟಿಕಲ್ 262 ಪ್ರಕಾರ ಯಾವುದೇ ಕೇಂದ್ರ ಸರ್ಕಾರ ಯೋಜನೆಗಳನ್ನು ತೆಗೆದುಕೊಂಡಾಗ ಅಂತಾರಾಜ್ಯಗಳ ಜೊತೆಗೆ ಚರ್ಚೆ ಮಾಡಿ ಯೋಜನೆಗಳನ್ನ ತೆಗೆದುಕೊಳ್ಬೇಕು. ಯೋಜನೆಗಳನ್ನು ತೆಗೆದುಕೊಳ್ಬೇಕು. ಆದ್ರೆ ಇವ್ರು ಏಕಾಏಕಿ ಯಾವ ರಾಜ್ಯ ಸರ್ಕಾರ ಕೇಳಲಿಲ್ಲ, ಯಾರು ಕೇಳಲಿಲ್ಲ, ಸರ್ವಾಧಿಕಾರಿಗಳಂತೆ ತಾವು ಕಾಮಗಾರಿಯನ್ನು ತೆಗೆದುಕೊಂಡಿದ್ರಿಂದ ಇಟ್ ಇಸ್ ಎ ಫೈನಾನ್ಷಿಯಲ್ ಬರ್ಡನ್ ಆನ್ ದ ಸ್ಟೇಟ್. ಇಟ್ ಇಸ್ ಎ ಕ್ಲಿಯರ್ ಕಟ್ ವೈಲೇಷನ್ ಆಫ್ ದಿ ಸರ್ಕಾರಿಯ ಕಮಿಷನ್ ರೆಕಮೆಂಡೇಶನ್ಸ್ ಅಂಡರ್ ಆರ್ಟಿಕಲ್ 262. ಅಂದ್ರೆ ಅಧ್ಯಕ್ಷರೇ, ಈ ಕಾಯ್ದೆ ಬಂದಿದ್ರಿಂದ ಸಂವಿಧಾನದ ಉಲ್ಲಂಘನೆ ಆಗಿದೆ, ಸ್ಪಷ್ಟವಾದಂತ ಸಂವಿಧಾನದ ಉಲ್ಲಂಘನೆ. ನಾನು ಎರಡು ಆರ್ಟಿಕಲ್ ಹೇಳಿದೆ, ಗ್ರಾಮ ಸಭೆಗಳು ಒಂದು ಮತ್ತಿದು. ಹೀಗಾಗಿ ಇದನ್ನು ತಕ್ಷಣವೇ ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಳ್ಬೇಕು ಅನ್ನೋಂಥ ಮಾತನ್ನ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಧ್ಯಕ್ಷರೇ. ಇನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡೋದು ಅಧ್ಯಕ್ಷರೇ, ಈ ನರೇಗಾ ಕಾಯ್ದೆಯನ್ನ ತೆಗೆದಿದ್ರಿಂದ ನೋಡಿ, ಪ್ರತಿ ವರ್ಷ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 80ರಿಂದ 90% ಕೃಷಿ ಕಾರ್ಮಿಕರು ಬಹಳ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಿ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ 37,000 ರೂಪಾಯಿ ಹಣವನ್ನ ಈ ಯೋಜನೆಯಿಂದ ತೆಗೆದುಕೊಳ್ತಾ ಇದ್ರು. 37,000 ಬಿಕಾಸ್ 370 ಇಂಟು 100 ಡೇಸ್ 370 ರೂಪಾಯಿ ಕೊಡ್ತಾ ಇದ್ರು ಇಂಟು 100 ಡೇಸ್. ಕ್ಲಿಯರ್ ಆಗಿ ಒಬ್ಬ ವ್ಯಕ್ತಿ 37,000 ಹಣ ಬರ್ತಾ ಇತ್ತು. ಈಗಿನ ಮೇಲೆ ಬರೋದಿಲ್ಲ ಇದರಲ್ಲಿ, ಯಾಕಂದ್ರೆ ಎಲ್ಲರಿಗೂ ಬರೋದಿಲ್ಲ. ಇವರು ಕೇಂದ್ರ ಸರ್ಕಾರವೇ ಈ ಯೋಜನೆ ಎಲ್ಲಿ ತಗೋಬೇಕಂತ ನಿರ್ಧಾರ ಮಾಡ್ತಾರೆ. ಅಂದ್ರೆ ಇವರು ಪಕ್ಷಪಾತ ನಿಜವಾಗ್ಲೂ ಮಾಡ್ತಾರೆ. ಎಲ್ಲ ಯೋಜನೆಗಳನ್ನ ಎಲ್ಲ ಪಂಚಾಯತಿ ಕೊಡೋದಿಲ್ಲ. ಹೀಗಾಗಿ ಅಧ್ಯಕ್ಷರೇ, ಏನ್ ಬಡವರಿಗೆ ಇವರು ಅನ್ಯಾಯ ಮಾಡಿದ್ದಾರೆ, ಇದನ್ನ ಯಾರು ಜನ ಕ್ಷಮಿಸೋದಿಲ್ಲ ಅಂತ ನಾನು ಆ ಮಾತು ಹೇಳ್ತೇನೆ. ಅದಕ್ಕೆ ಅವರು ನಾರಾಯಣ ಸ್ವಾಮಿ ಹೇಳಿದ್ರು, ಅವರು ಇದನ್ನಾಗಿ ಹೇಳಿದ್ರು, ನಿಮ್ಮನ್ನು ಹೊಡಿತಾರೆ ಜನ ಅಂತ. ಯಾಕೆ ಹೇಳಿದ್ರು ಅಂದ್ರೆ, ಎಷ್ಟು ಜನಕ್ಕೆ ಅನಾನುಕೂಲ ಆಗ್ತದೆ. 37,000 ರೂಪಾಯಿ ಒಬ್ಬ ವ್ಯಕ್ತಿಗೆ ಆರ್ಥಿಕ ಇದನ್ನು ತೆಗೆದು ಹಾಕಿದ್ದೀವಿ. ಇದು ನಿಜ.